ಹೋಗ್ಲಿ ಪಾಪ ಅಂತ ಸುಮ್ಮನೆ ನೀನು ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನನ್ನಿಲ್ಲೇ ಜೀವಂತವಾಗಿ ಸುಟ್ಟು ಹಾಕಿಬಿಡಬೇಕಾಗಿತ್ತು. ಆದ್ರೆ ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ಸಾವು ನನ್ನ ಕೈನಲ್ಲಿ ಅಂತ ಆಗಲೇ ನಿರ್ಧಾರ ಆಗಿದೆ. ಅದನ್ನು ತಪ್ಪಿಸಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಆ ಕಲ್ಲಿನ ಲಿಂಗವನ್ನು ನೀನು ಧರಿಸಿಕೊಂಡು ಹೋದರೆ 108 ಮುಖದ ರುದ್ರಾಕ್ಷಿ ಕೂಡ ನಿನ್ನನ್ನು ನಿರ್ಬಂಧಿಸುವುದಿಲ್ಲ. ಡಾಕ್ಟ್ರೆ, ನಮ್ಮನೆಯವ್ರು ಹೇಗಿದ್ದಾರೆ? ಅವ್ರಿಗೇನು ಸಮಸ್ಯೆ ಆಗಿಲ್ಲ ತಾನೆ? ಮೊದಲಿನಾಗ ಹಾಕ್ತಾರಲ್ವ ಅವರು? ರಶ್ಮಿ ಅವರೇ, ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಡಾಕ್ಟ್ರೆ, ಏನಾಯ್ತು? ಅವ್ರ ಸ್ಥಿತಿ ತುಂಬ ಕೆಟ್ಟಾಗಿದೆಯಮ್ಮ. ಏನು ಹೇಳ್ತಿದ್ದೀರಾ ಡಾಕ್ಟ್ರೆ? ಏನಾಗಿದೆ ಅವರಿಗೆ? ನಾವು ಅವ್ರನ್ನ ಉಳಿಸ್ಕೊಡೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ವಿ. ಅದೇನಾಗಿದೆ ಅಂದರೆ, ಅವ್ರನ್ನ ಅಪಹರಣ ಮಾಡಿದ್ರಲ್ಲ, ಅವರು ನಿಮ್ಮ ಯಜಮಾನರ ದೇಹಕ್ಕೆ ಅಪಾಯಕಾರಿ ಇಂಜೆಕ್ಷನ್ ಚುಚ್ಚಿಬಿಟ್ಟಿದ್ದಾರೆ.